ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸುಸ್ತಾಗಿ ಬೆಡ್ ಮೇಲೆ ಕುಳಿತವಳಿಗೆ ತನ್ನ ಬ್ಯಾಗ್ ಕಾಣಿಸಲು ಅಯ್ಯೋ, ಮೊದಲು ಈ ಬಟ್ಟೆಗಳನ್ನು ಜೋಡಿಸಿಕೊಳ್ಳಬೇಕು. ಅವರು ಬಂದರೆ ಈ ರೂಮಿಗೆ ಬರುವುದಕ್ಕೆ ಭಯವಾಗುತ್ತದೆ ಎಂದು ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಅವನ ಕಬೋರ್ಡ್ ತೆಗೆಯಲು ಅವನ ಬಟ್ಟೆಗಳನ್ನು ಇಟ್ಟುಕೊಂಡಿದ್ದ ರೀತಿ ಕಂಡು ಅಯ್ಯೋ, ಇದೇನಿದು, ಕಸದ ತೊಟ್ಟಿ ಹಾಗೆ ಇಟ್ಟುಕೊಂಡಿದ್ದಾರೆ, ನೋಡೋಕೆ ಮಾತ್ರ ಮಿಸ್ಟರ್ ಪರ್ಫೆಕ್ಟ್. ಆದರೆ ಅವರ ಕಬೋರ್ಡ್ ಎಂದು ಅವನ ಎಲ್ಲ ಬಟ್ಟೆಗಳನ್ನು ತೆಗೆದು ಎಲ್ಲವನ್ನೂ ನೀಟಾಗಿ ಜೋಡಿಸಿಟ್ಟು ತಾನು ಕೂಡ ಒಂದು ಕಡೆಗೆ ಜಾಗ ಮಾಡಿಕೊಂಡು ಅವಳ ಬಟ್ಟೆಗಳನ್ನು ಜೋಡಿಸಿ ಇಟ್ಟವಳು ಹಾಗೆ ಸುಸ್ತಾಗಿದ್ದ ಕಾರಣ ಹಾಗೆ ನಿದ್ದೆಗೆ ಜಾರಿದಳು. ಸಂಜೆ ಹೇಮಾ ಅವರು ಬಂದು ಎಬ್ಬಿಸಿದಾಗಲೇ ಅವಳಿಗೆ ಎಚ್ಚರವಾಗಿದ್ದು. ತಡಬಡಿಸಿ ಎದ್ದವಳು ಬಾತ್ರೂಮ್ ಹೊಕ್ಕು ಫ್ರೆಶ್ ಆಗಿ ಕೆಳಗೆ ಬಂದಳು. ಸಂಜೆ ದೀಪ ಹಚ್ಚಿ ಎಲ್ಲರಿಗೂ ಕಾಫಿ ಜೊತೆಗೆ ಬಜ್ಜಿ ಮಾಡಲು ನಿಂತಳು. ಆಶ್ರಯ್ ಮತ್ತು ನಿತ್ಯ ಹೊರಗೆ ಸುತ್ತಾಡಲು ಹೊರಟು ತಾವು ಡಿನ್ನರ್ ಮುಗಿಸಿಕೊಂಡು ಬರುವುದಾಗಿ ತಿಳಿಸಿ ಆಚೆಗೆ ಹೋದರು. ರಾತ್ರಿ ಅರ್ಜುನ್ ಮನೆಗೆ ಬಂದಾಗ 8 ಅಜ್ಜು, ಇದೇನು ನೀನು ಮನೆಗೆ ಇಷ್ಟು ಲೇಟಾಗಿ ಬರುವುದು? ಈಗ ನಿಂಗೆ ಮದುವೆಯಾಗಿ ಹೆಂಡತಿ ಇದ್ದಾಳೆ, ಸ್ವಲ್ಪ ಬೇಗ ಬರುವುದಕ್ಕೆ ಪ್ರಯತ್ನಿಸು ಎನ್ನಲು ಅವನ ಬಳಲಿದ ಮುಖ ನೋಡಿದ ಆರೋಹಿ, ಅಮ್ಮ, ಮೊದಲು ಅವರು ಫ್ರೆಶ್ ಆಗಿ ಬರಲಿ, ಊಟ ಮಾಡ್ತಾ ಮಾತಾಡೋಣ ಎನ್ನಲು ಆಶ್ಚರ್ಯದಿಂದ ಅವಳ ಮುಖವನ್ನು ನೋಡಲು ತಕ್ಷಣವೇ ಆರೋಹಿ ಅವಳ ಮುಖವನ್ನು ಕೆಳಗೆ ತಗ್ಗಿಸಿದಳು. ಅರ್ಜುನ್ ಫ್ರೆಶ್ ಆಗಿ ಹೊರಗೆ ಬಂದಾಗ ಆರೋಹಿ ಎಲ್ಲರಿಗೂ ಬಿಸಿ ಬಿಸಿ ಅನ್ನ ಸಾರು ಮತ್ತು ಪಲ್ಯವನ್ನು ಬಡಿಸಲು ಮೊದಲ ತುತ್ತು ತಿಂದವನಿಗೆ ಊಟದ ರುಚಿಯಲ್ಲಿಯೇ ಇದು ಆರೋಹಿ ಮಾಡಿರುವ ಅಡುಗೆ ಎಂದು ತಿಳಿದಿತ್ತು. ತುಂಬ ರುಚಿಯಾಗಿದ್ದ ಕಾರಣ ಇಂದು ಸ್ವಲ್ಪ ಹೆಚ್ಚಾಗಿಯೇ ತಿಂದನು. ಅರೆ ಅರು, ನೀನು ಕುತ್ಕೊಂಡು ಊಟ ಮಾಡು, ನಾವೇ ಬಡಿಸಿಕೊಳ್ಳುತ್ತೇವೆ, ನೀನು ಕೂರು, ಮಧ್ಯಾಹ್ನ ಕೂಡ ಊಟ ಮಾಡಿಲ್ಲ ನೀನು ಎಂದು ಹೇಮಾ ಅವರು ಅವಳ ತಟ್ಟೆಗೆ ಸ್ವಲ್ಪ ಹೆಚ್ಚಾಗಿಯೇ ಬಡಿಸಿದರು. ಹೇಮಾ ಮತ್ತು ಆಶಾ ಅವರು ಬೇಗ ಊಟ ಮುಗಿಸಿ ಬೇಕೆಂದೇ ಅವರನ್ನು ಅಲ್ಲಿ ಬಿಟ್ಟು ಎದ್ದು ಹೋಗಲು ಅಮ್ಮ, ನನಗೆ ಊಟ ಜಾಸ್ತಿ ಆಯಿತು, ಪ್ಲೀಸ್ ಬೇಡ ಎನ್ನಲು ಅರು, ಪುಟ್ಟ, ಮಕ್ಕಳು ಕೂಡ ಇದಕ್ಕಿಂತ ಹೆಚ್ಚು ತಿಂತಾರೆ, ನೋಡು, ಅಷ್ಟು ಖಾಲಿ ಮಾಡಿ ಏಳಬೇಕು ಎಂದು ಎದ್ದು ಹೋದರು. ಅರ್ಜುನ್ ಎದುರು ತಿನ್ನಲೂ ಆಗದೆ ಹಾಗೆ ಬಿಡಲೂ ಆಗದೆ ಒದ್ದಾಡುತ್ತಿದ್ದವಳ ಪರದಾಟ ಕಂಡು ಅವಳ ತಟ್ಟೆಯನ್ನು ಎಳೆದುಕೊಂಡು ಅರ್ಜುನ್ ಚೂರು ಬೇಸರ ಮಾಡಿಕೊಳ್ಳದೆ ಊಟ ಮಾಡಿ ಎದ್ದು ಹೋಗಿದ್ದ. ಅವನ ಈ ನಡೆಗೆ ಆರೋಹಿ ಮುಖ ನಾಚಿಕೆಯಿಂದ ಕೆಂಪಾಗಿತ್ತು. ಅಲ್ಲ, ಈ ಮನುಷ್ಯ ನೋಡೋಕೆ ಎಷ್ಟು ಚೆಂದ ಇದ್ದಾರೆ, ಆದರೆ ಮುಖವನ್ನು ಯಾವಾಗಲೂ ಒಳ್ಳೆ ಬೆಂಕಿ ತಿಂದವರ ಹಾಗೆ ಇಟ್ಟುಕೊಂಡಿದ್ದಾರೆ, ಸ್ವಲ್ಪ ನಕ್ಕರೆ ಇನ್ನೂ ಚೆಂದವಾಗಿ ಕಾಣ್ತಾರೆ ಎಂದು ತನ್ನಷ್ಟಕ್ಕೆ ತಾನೇ ಯೋಚಿಸುತ್ತಾ ನಿಂತವಳನ್ನು ಎಚ್ಚರಿಸಿದ್ದು ನಿತ್ಯಾಳ ಧ್ವನಿ. ಏನೇ ಆರೋಹಿ, ನಿಂತಲ್ಲೇ ಏನಾದರೂ ಕನಸು ಕಾಣ್ತಾ ಇದ್ದೀಯಾ? ಅಷ್ಟೇ ಅಲ್ವಾ ನಿನ್ನ ಕೈಯಲ್ಲಿ ಆಗೋದು? ನಿನ್ನ ಗಂಡ ನಿನ್ನ ಮಾತನಾಡಿಸುವುದೂ ಇರಲಿ, ನಿನ್ನ ಮುಖ ನೋಡಿದರೂ ಆಗೋದಿಲ್ಲ. ಮೊದಲೇ ಅವನು ಕೋಪಿಷ್ಠ, ಅವನ ಜೊತೆಗೆ ಹೇಗೆ ಜೀವನ ಮಾಡಲು ಸಾಧ್ಯ ಎಂದು ನಕ್ಕಳು. ಅವಳ ಮಾತುಗಳಿಗೆ ಕಿವಿಗೊಡದೆ ಸುಮ್ಮನೆ ನಿಂತವಳ ಕಂಡು ನಿತ್ಯ ಮತ್ತಷ್ಟು ಹೆಚ್ಚಾಗಿತ್ತು. ಅಲ್ಲ ಕಣೆ ಆರೋಹಿ, ನಾನಿಷ್ಟು ಬೈತಾ ಇದ್ರೂ ಅದು ಹೇಗೆ ಇಷ್ಟು ಸಮಾಧಾನವಾಗಿ ನಿಂತಿದ್ದೀಯಾ? ಏನು ಅತ್ತೆಗೆ ಅಮ್ಮ ಅಮ್ಮ ಅಂದುಕೊಂಡು ಅಷ್ಟು ಹತ್ತಿರ ಆಗ್ತಾ ಇರೋದು? ನೋಡು ಆರೋಹಿ, ನೀನು ಏನು ಮಾಡಿದ್ರು, ಯಾರನ್ನು ಮರಳು ಮಾಡಿದ್ರು ನಿನ್ನ ಸ್ಥಾನ ಈ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡು ಮುಸುರೆ ತಿಕ್ಕೊಂಡಿರೋದು ಹೊರತು ಈ ಮನೆ ಸೊಸೆ ಆಗಲು ಇರುವ ಯೋಗ್ಯತೆ ನಿಂಗೆ ಇಲ್ಲ. ಬಹುಶಃ ನಿಂಗೆ ನಿನ್ನ ಗಂಡ ಅರ್ಜುನ್ ಯಾರು, ಅವನ ಕೋಪ ಎಂಥದ್ದು ಅಂತ ಗೊತ್ತಿಲ್ಲದೆ ಮದುವೆ ಆಗಿ ತುಂಬ ದೊಡ್ಡ ತಪ್ಪು ಮಾಡಿದೆ. ನೋಡು, ನಾನು ಹೇಗೆ ಹೇಳ್ತೀನಿ ಹಾಗೆ ಕೇಳಿಕೊಂಡು ಈ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಬಿದ್ದಿದ್ದರೆ ನಿಂಗೆ ಒಳ್ಳೆಯದು. ಅದು ಬಿಟ್ಟು ಹಿರಿ ಸೊಸೆ ಅಂತ ಏನಾದರೂ ಅಧಿಕಾರ ಚಲಾಯಿಸಲು ಬಂದರೆ ನಿನ್ನ ರೆಕ್ಕೆ ಹೇಗೆ ಕಟ್ ಮಾಡಿ ಬಿಸಾಕಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಎಂದು ಕುಡಿಯುತ್ತಿದ್ದ ನೀರಿನ ಲೋಟದಲ್ಲಿನ ನೀರನ್ನು ಅವಳ ಮೇಲೆ ಎರಚಿ ನಗುತ್ತಾ ಅಲ್ಲಿಂದ ತನ್ನ ರೂಮಿಗೆ ಹೋದಳು. ಅವಳು ಹೋದ ನಂತರ ಹೇಮಾ ಅವರು
ಅರು, ಇದೇನಿನ್ನೂ ಅಡುಗೆ ಮನೆಯಲ್ಲಿ ಏನು ಮಾಡ್ತಾ ಇದೀಯಾ? ಇದೇನು ಅರು, ಮೈ ಮೇಲೆ ನೀರು ಚೆಲ್ಲಿದೆ ಎಂದು ಅವಳ ಮುಖವನ್ನು ನೋಡಲು, ಅಮ್ಮ ಅದು ನೀರು ಕುಡಿಯಬೇಕಾದರೆ ಮೈ ಮೇಲೆ ಚೆಲ್ಲಿಕೊಂಡೆ ಎಂದು ಪೆಚ್ಚಾಗಿ ಅವರ ಮುಖವನ್ನು ನೋಡಲು ನಗುತ್ತಾ, ಸರಿ ಮೊದಲು ಹೋಗಿ ಸೀರೆ ಬದಲಿಸು ಎಂದು ಅಲ್ಲಿಂದ ತನ್ನ ರೂಮಿಗೆ ಹೋದರು. ಮೇಲಿನಿಂದ ನಿತ್ಯ ಆಡಿದ ಮಾತುಗಳು ಕೇಳುತ್ತಿದ್ದ ಅರ್ಜುನ್, ಅಲ್ಲ ಇವಳಿಗೇನು ಲೂಸಾ, ಅವಳು ಅಷ್ಟು ಬೈಯುತ್ತಾ ಇದ್ರೂ ಒಳ್ಳೆ ಕಲ್ಲು ಬಂಡೆಯಾಗಿ ನಿಂತಿದ್ದಳು. ಈಗ ನೋಡಿದರೆ ಅಮ್ಮನ ಹತ್ತಿರ ತಾನೇ ಮೈಮೇಲೆ ನೀರು ಚೆಲ್ಲಿಕೊಂಡೆ ಅಂತಿದ್ದಾಳೆ. ಅಲ್ಲ ಇವಳು ನಿಜವಾಗಿಯೂ ನಾಟಕ ಮಾಡ್ತಾ ಇದ್ದಾಳಾ ಅಥವಾ ಇವಳು ಇರೋದೇ ಹೀಗ ಎಂದು ತನ್ನ ಪಾಡಿಗೆ ತಾನು ರೂಮಿಗೆ ಬಂದವನು ಬಾಲ್ಕನಿಯಲ್ಲಿ ಕುಳಿತು ಸಿಗರೇಟು ಸುಡುತ್ತಿದ್ದನು. ರೂಮಿನ ಬಾಗಿಲವರೆಗೂ ಬಂದವಳ ಕಾಲುಗಳು ತಾನು ಮುಂದೆ ಹೋಗಲಾರೆ ಎಂದು ಅಲ್ಲಿಯೇ ಮುಷ್ಕರ ಹೂಡಿದವು. ಹೆದರಿಕೆಯಿಂದ ಹಣೆಯ ಮೇಲೆ ಬೆವರಿನ ಹನಿಗಳು ಜಮೆಯಾಗಿತ್ತು. ಅವಳ ಮುಷ್ಟಿಗೆ ಸಿಲುಕಿ ಸೆರಗು ಮುದ್ದೆಯಾಗಿತ್ತು. ಹೇಗೋ ಧೈರ್ಯ ಒಟ್ಟುಗೂಡಿಸಿ ಒಳಗೆ ಕಾಲಿಟ್ಟಳು. ಅರ್ಜುನ್ಗಾಗಿ ಸುತ್ತಲೂ ಕಣ್ಣಾಡಿಸಿದಾಗ ಬಾಲ್ಕನಿಯಲ್ಲಿ ಬರುತ್ತಿದ್ದ ಹೊಗೆಯಿಂದ ಅವನು ಬಾಲ್ಕನಿಯಲ್ಲಿ ಇರುವುದು ತಿಳಿದು ಅವರು ಬರುವ ಮೊದಲು ಬೇಗನೆ ಮಲಗಿಬಿಡಬೇಕು, ಇಲ್ಲ ಅಂದರೆ ಅವರ ಆ ಕಣ್ಣು ನೋಡ್ತಾ ಇದ್ರೆ ಹೆದರಿಕೆಯಿಂದ ಜ್ವರ ಬರುತ್ತೆ ಎಂದು ಬಟ್ಟೆ ಹಿಡಿದು ಬಾತ್ರೂಮ್ ಹೊಕ್ಕು ಫ್ರೆಶ್ ಆಗಿ ಹೊರಗೆ ಬಂದಾಗ ಅರ್ಜುನ್ ಕೂಡ ಬಾಲ್ಕನಿ ಗ್ಲಾಸ್ ಎಳೆದು ಒಳಗೆ ಬಂದನು. ಅವನನ್ನು ಕಂಡಿದ್ದೇ ಇವಳ ಕಾಲುಗಳ ಶಕ್ತಿ ಉಡುಗಿದಂತಹ ಅನುಭವ. ಒಂದು ಹೆಜ್ಜೆ ಕೂಡ ಮುಂದೆ ಇಡಲು ಸಾಧ್ಯವಾಗಲಿಲ್ಲ. ಅವಳ ಹಣೆಯ ಮೇಲಿನ ಬೆವರು ಕಂಡವನಿಗೆ ಅವಳು ತನಗೆ ಹೆದರುವುದು ಅರಿವಾಗಿ ಅವನ ಮುಖದಲ್ಲಿ ಮುಗುಳ್ನಗೆ ಮೂಡಿತ್ತು. ಅಲ್ಲ ಇವಳು ಮನೆಯಲ್ಲಿ ನಿತ್ಯ ಒಬ್ಬಳನ್ನು ಬಿಟ್ಟು ಎಲ್ಲರನ್ನೂ ಮರಳು ಮಾಡಿಬಿಟ್ಟಿದ್ದಾಳೆ. ಈ ಅಮ್ಮ ಕೂಡ ಇವಳು ಬಂದಿದ್ದೇ ಬಂದಿದ್ದು ನನ್ನ ಮೇಲೆ ದಂಡೆತ್ತಿ ಬರುವ ಹಾಗೆ ಮಾತಿಗೆ ಮುಂಚೆ ಆ ಮಗುವಿಗೆ ಬೈಬೇಡ ಅಂತ ಹೇಳೋಕೆ ಬರ್ತಾರೆ. ಎಲ್ಲರನ್ನೂ ಮರಳು ಮಾಡೋ ಹಾಗೆ ಈ ಅರ್ಜುನ್ ಸೂರ್ಯವಂಶಿ ಮರಳು ಮಾಡೋಕೆ ಅಷ್ಟು ಸುಲಭವಾಗಿ ಸಾಧ್ಯವಿಲ್ಲ. ಹೇಗೆ ಉಸಿರು ಬಿಚ್ಚದ ಹಾಗೆ ಇದ್ದೀಯಾ ಹಾಗೆ ಇರಬೇಕು. ಅದು ಬಿಟ್ಟು ಹೆಂಡತಿ ಅಂತ ಅಧಿಕಾರ ಚಲಾಯಿಸಲು ಬಂದರೆ ಈ ಅರ್ಜುನ್ ಸೂರ್ಯವಂಶಿ ಇನ್ನೊಂದು ಮುಖವನ್ನು ನೋಡಬೇಕಾಗುತ್ತದೆ ಎಂದು ಹೊರಗೆ ಹೋದವನೇ 5 ನಿಮಿಷದಲ್ಲಿ ಒಳಗೆ ಬಂದವನ ಕೈಯಲ್ಲಿ ಚಾಪೆ ಇತ್ತು. ಅವಳ ಮುಂದೆ ಎಸೆದವನು ಸೀದಾ ಹೋಗಿ ಬೆಡ್ ಮೇಲೆ ಉರುಳಿದನು.